ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏರ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮ್ಮ ಮನೆಗೆ ಯಾವ ಏರ್ ಕೂಲರ್ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಂದ್ರೆ ಏರ್ ಕೂಲರ್ ಇಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಪರ್ಸನಲ್ ಕೂಲರ್ ಅಂತ ಬರುತ್ತೆ, ಇನ್ನೊಂದು ಟವರ್ ಕೂಲರ್ ಅಂತ ಬರುತ್ತೆ, ಸೊ ಇನ್ನೊಂದು ಬಿಗ್ ಸೈಜ್ ಡೆಸರ್ಟ್ ಕೂಲರ್ ಅಂತ ಬರುತ್ತೆ. ಸೊ ಈ ಮೂರು ಕೂಲರ್ಗೂ ಏನೆಲ್ಲ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಈಗ ಪ್ರೈಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಕೂಲಿಂಗ್ ಕೆಪಾಸಿಟಿ ಆಗಿರ್ಬೋದು, ಸೊ ಪವರ್ ಕನ್ಸಂಪ್ಷನ್, ಪ್ರತಿಯೊಂದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ಪರ್ಸನಲ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲೇನು ನೋಡ್ತಾ ಇರೋದು 3 ಮಾಡಲ್ಸ್ ಅಲ್ಲಿ ಡಿಸ್ಪ್ಲೇ ಇಟ್ಟಿದೀವಿ. ಇದು ಪರ್ಸನಲ್ ಕೂಲರ್ ಅಂತ ಕರಿತೀವಿ. ಸೊ ಇದು ಸೈಜ್ ಎಲ್ಲ ಇಷ್ಟು ಸೈಜ್ ಬರುತ್ತೆ, ಅಂದ್ರೆ ಹೈಟ್ ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ. ಇದು ಕೆಪಾಸಿಟಿ ಅಂತ ಬಂದಾಗ ಇದೆಲ್ಲ 60 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಬರುತ್ತೆ. ನೀವು 60 ಲೀಟರ್ ವರೆಗೆ ಇದರಲ್ಲಿ ನೀರನ್ನ ತುಂಬಬಹುದು. ಸೊ ಇದ್ರದ್ದು ನಿಮ್ಗೆ ಎಲ್ಲಿವರೆಗೂ ಏರಿಯಾ ಕವರ್ ಆಗುತ್ತೆ ಅಂತ ಹೇಳಿದ್ರೆ, ಇದನ್ನ ನಾವು ಸಜೆಸ್ಟ್ ಮಾಡೋದು ಒಂದು ಸ್ಮಾಲ್ ರೂಮ್ಗೆ ಇದನ್ನ ಸಜೆಸ್ಟ್ ಮಾಡ್ತೀವಿ. ಒಂದು 10x10 ಇದೆ ಅಂದ್ರೆ 10 ಅಡಿ ಅಗಲ 10 ಅಡಿ ಉದ್ದ ಏನ್ ರೂಮ್ ಇರುತ್ತಲ್ಲ, ಅದಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಅಂದ್ರೆ ಒಂದು 100 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಈ ಒಂದು ಕೂಲರ್ನ ಯೂಸ್ ಮಾಡಬಹುದು. ಅದರಲ್ಲಿ ಒಬ್ರು ಅಥವಾ ಇಬ್ರು ಮೆಂಬರ್ ಯೂಸ್ ಮಾಡ್ತೀರಂದ್ರೆ ಈ ಒಂದು ಕೂಲರ್ಗೆ ಹೋಗ್ಬೋದು. ಸೊ ಸ್ಮಾಲ್ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ನೀವೇನಾದ್ರು ನೋಡ್ತಿದ್ದೀರ ಅಂದ್ರೆ ಈ ಒಂದು ಕೂಲರ್ಗೆ ಹೋಗ್ಬೋದು ಅಂತ ಹೇಳ್ಬೋದು. ಸೊ ಅದರಲ್ಲಿ ಸುಮಾರು ಬ್ರ್ಯಾಂಡ್ಸ್ಗಳು ಬರ್ತವೆ. ಸೊ ಅದರಲ್ಲಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಒಂದು 2 ಬ್ರ್ಯಾಂಡ್ಗಳ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೂಡ ತಿಳಿಸ್ಕೊಟ್ಟಿದ್ದೆ. ಅದನ್ನ ಲಿಂಕ್ ಅಲ್ಲೂ ಕೂಡ ಹಾಕಿರ್ತೀನಿ, ಬೇಕಾದ್ರೆ ನೀವು ಅದನ್ನ ಹೋಗಿ ನೋಡ್ಬೋದು. ಸೊ ಪರ್ಸನಲ್ ಕೂಲರ್ ಅಲ್ಲಿ ಸೆಲೆಕ್ಟೆಡ್ ಬ್ರಾಂಡ್ಸ್ ಅಲ್ಲಿ ಏನಂದ್ರೆ 3 ಸೈಡ್ ಹನಿಕಮ್ ಪ್ಯಾಡ್ ಕೊಡ್ತಾರೆ. ಕೆಲವೊಂದು ಬ್ರ್ಯಾಂಡ್ ಅಲ್ಲಿ 1 ಸೈಡ್ ಹನಿಕಮ್ ಪ್ಯಾಡ್ ಇರುತ್ತೆ. ಸೊ ಅದರಲ್ಲಿ ನೀವು ಯಾವುದೇ ಕೂಲರ್ ತಗೊಂಡ್ರು ಕೂಡ ಸೊ 4 ವೇ ಸ್ವಿಂಗ್ ಬರುತ್ತೆ. ಇವಾಗೆಲ್ಲ ಬರ್ತಾರೆ ಕೂಲರ್ ಅಲ್ಲಿ, ಅಂದ್ರೆ ಅಪ್ ಡೌನ್ ನಾವು ಮ್ಯಾನ್ಯಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಲೆಫ್ಟ್ ರೈಟ್ ಸ್ವಿಂಗ್ ಅಂತ ಕೊಟ್ಟಿರ್ತಾರೆ. ಅದು ಆಪರೇಟಿಂಗ್ ಎಲ್ಲ ಸೇಮ್ ಇರುತ್ತೆ. 3 ಲೆವೆಲ್ ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ, ಲೋ ಮೀಡಿಯಂ ಹೈ ಸ್ಪೀಡ್ ಅಂತೆಲ್ಲ ಇರುತ್ತೆ. ಸೊ ಇದು ಪರ್ಸನಲ್ ಕೂಲರ್. ಇದ್ರ ಪವರ್ ಕನ್ಸಂಪ್ಷನ್ ಇವೆಲ್ಲ ನೋಡ್ತೀರಾ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ಸೊ 100, 120, 130 ವ್ಯಾಟ್ಸ್ ವರ್ಗುನು ಕೂಡ ಇದೆಲ್ಲ ಕನ್ಸ್ಯೂಮ್ ಆಗುತ್ತೆ. ನೀವು ಇದೆಲ್ಲ ವ್ಯಾಟ್ಸ್ ಎಲ್ಲ ನೋಡ್ತೀರಾ ಅಂದ್ರೆ ಈ ಒಂದು ಪರ್ಸನಲ್ ಕೂಲರ್ ಅಲ್ಲಿ. ಸೊ ಅದೇ ರೀತಿ ಈಗ ನೆಕ್ಸ್ಟ್ ಟವರ್ ಕೂಲರ್ ಬಗ್ಗೆ ಹೇಳ್ಬೇಕಂದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 4 ಮಾಡೆಲ್ ಡಿಸ್ಪ್ಲೇ ಇಟ್ಟಿದೀವಿ. ಉಷಾದಲ್ಲಿ, ಸಿಂಫೋನಿಲಿ, ಹಾವೆಲ್ಸ್ ಅಲ್ಲಿ ಎಲ್ಲ ಮಾಡೆಲ್ಸ್ ಇದೆ. ಸೊ ಇದರಲ್ಲಿ ಏನ್ ಡಿಫರೆನ್ಸ್ ಆಗುತ್ತೆ ನಿಮಗೆ ಪರ್ಸನಲ್ಗೆ ಟವರ್ಗೆ ಅಂತ ಬಂದಾಗ, ಸೊ ಟವರ್ ಕೂಲರ್ ಎಲ್ಲ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ಡಿಸೈನ್ ನ ಕೊಡ್ತಾರೆ. ಅಂದ್ರೆ ನಿಮ್ಗೆ ಸೈಜ್ ಆಗಿರ್ಬೋದು ಸೊ ಸ್ಲಿಮ್ ಆಗಿರುತ್ತೆ. ಮನೆಯಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ರೂ ಕೂಡ ಇನ್ನ ಸ್ವಲ್ಪ ಸ್ಪೇಸ್ ಹಿಡಿಯೋದ್ರಿಂದ ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ನಂತರ ಇದು ಸ್ಕ್ವೇರ್ ಫೀಟ್ ನೀವು ನೋಡ್ತೀರ ಅಂದ್ರೆ ರೂಮ್ ಬಂದ್ಬಿಟ್ಟು ಸೊ ಇದು 150, 200 ಸ್ಕ್ವೇರ್ ಫೀಟ್ ಕೂಡ ಕವರ್ ಆಗುತ್ತೆ. ಅಪ್ ಟು 200 ಸ್ಕ್ವೇರ್ ಫೀಟ್ ವರೆಗೂ ಕೂಡ ಇದು ಕವರ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ 15 to 20 ಫೀಟ್ ವರೆಗೂ ಕೂಡ ಇದು ಹೇರ್ ತರ ಸಿಗುತ್ತೆ. ಏನಕ್ಕೆ ಅಂದ್ರೆ ಇದು ಬಂದ್ಬಿಟ್ಟು ಹೈಟ್ ಇರುತ್ತೆ, ಮತ್ತೆ ಬೆಡ್ ಲೆವೆಲ್ಗೆ ಈಸಿಯಾಗಿ ಸೂಟ್ ಆಗುತ್ತೆ. ಯಾರೆಲ್ಲ ಬೆಡ್ ಲೆವೆಲ್ಗೆ ಕೂಲಿಂಗ್ ಬೇಕು ಅಂತ ನೋಡ್ತೀರಾ ಅವರು ಈ ಒಂದು ಟವರ್ ಕೂಲರ್ಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಏರ್ ತರನು ಪರ್ಫೆಕ್ಟ್ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಕೆಳಗಡೆ ನೀವು ಕೂತಿರ್ತೀರ, ಕೆಳಗಡೆನೆ ಬೇಕಂದ್ರೆ ಕೂಡ ಕೆಳಗಡೆ ಡೌನ್ ಮಾಡ್ಕೊಳ್ಬಹುದು, ಇಲ್ಲ ಮೇಲ್ಗಡೆ ಇದ್ರೆ ಮೇಲ್ಗಡೆನೂ ಕೂಡ ಅಪ್ ಮಾಡ್ಕೊಳ್ಬಹುದು. ಸೊ ಅದೇ ರೀತಿ ಸೊ ಲೆಫ್ಟ್ ರೈಟ್ ಸ್ವಿಂಗು ಕೂಡ ಇರುತ್ತೆ. ಇದನ್ನ ರೂಮ್ ಅಲ್ಲಿ ಆಗಿರ್ಬೋದು ಅಥವಾ ಹಾಲಲ್ಲಿ ಆಗಿರ್ಬೋದು, ಬೆಡ್ ಲೆವೆಲ್ಗೆ ಆಗಿರ್ಬೋದು. ಸೊ ಆಲ್ ಇನ್ ಒನ್ ಎಲ್ಲ ಕಡೆನೂ ನೀವು ಕೂತ್ರು ನಿಂತ್ರು ಸೊ ಮಲಗಿದ್ರು ಕೂಡ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಇದರಲ್ಲಿ ಕೆಪಾಸಿಟಿ ಅಂತ ಬಂದಾಗ ನೀವು ಯಾವುದೇ ಟವರ್ ಕೂಲರ್ ಹೋಗ್ತೀರ ಅಂದ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಇದು ಕೂಡ ಒಂದು 60 ಲೀಟರ್ ವರೆಗೂ ಮಾತ್ರ ಸ್ಟೋರೇಜ್ ಸಿಗುತ್ತೆ. ಯಾಕಂದ್ರೆ ಕಾಂಪ್ಯಾಕ್ಟ್ ಡಿಸೈನ್ ಕೊಟ್ಟಿದ್ರೆ 60 ಲೀಟರ್. ಇದನ್ನು ಕೂಡ ನೀವೇನಿಲ್ಲ ಅಂದ್ರೂ ಕೂಡ ಹಾಫ್ ಡೇ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಲೀಟರ್ ಕೆಪಾಸಿಟಿನೂ ಕೂಡ ಜಾಸ್ತಿನೇ ಇರುತ್ತೆ. ಸೊ ಇದರಲ್ಲಿ ಸೆಲೆಕ್ಟೆಡ್ ಬ್ರಾಂಡ್ಸ್ಗಳಲ್ಲಿ ರಿಮೋಟ್ನ ಕೊಡ್ತಾರೆ. ಮ್ಯಾನ್ಯಲ್ ಕೂಡ ಆಪರೇಟ್ ಮಾಡಬಹುದು, ರಿಮೋಟ್ ಕೂಡ ಕೊಟ್ಟಿರ್ತಾರೆ. ಅದು ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಟವರ್ ಕೂಲರ್ ಅಲ್ಲಿ ಹನಿಕಮ್ ಪ್ಯಾಡ್ ಬಂದ್ಬಿಟ್ಟು ಸೆಲೆಕ್ಟೆಡ್ ಬ್ರಾಂಡ್ಸ್ ಅಲ್ಲಿ 1 ಸೈಡ್ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್. ಇನ್ನ ಕೆಲವೊಂದು ಬ್ರಾಂಡ್ಗಳಲ್ಲಿ 3 ಸೈಡ್ ಕೊಟ್ಟಿರ್ತಾರೆ. ಸೊ ಅದು ಡಿಫ್ರೆನ್ಸ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಟವರ್ ಕೂಲರ್ ಅಲ್ಲಿ ಈ ರೀತಿ ಇರುತ್ತೆ. ಇದ್ರದ್ದು ಪವರ್ ಕನ್ಸಂಪ್ಷನ್ ಎಲ್ಲ ನೀವು ನೋಡ್ತೀರಾ ಅಂದ್ರೆ ಸೊ ಇದೆಲ್ಲ ಒಂದು 140, 150 ವ್ಯಾಟ್ಸ್ ನ ತಗೊಳುತ್ತೆ. ಈ ಒಂದು ಟವರ್ ಕೂಲರ್ ನೀವು ಅಲ್ಲಿ ಹೋಗ್ತೀರಾ ಅಂದ್ರೂ ಕೂಡ. ಸೊ ಅದೇ ರೀತಿ ನೆಕ್ಸ್ಟ್ ನಾನು ಡೆಸರ್ಟ್ ಕೂಲರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಡೆಸರ್ಟ್ ಕೂಲರ್ ಎಲ್ಲ ಬಂದ್ಬಿಟ್ಟು ಏನಂದ್ರೆ ಸೈಜ್ ತುಂಬಾನೇ ದೊಡ್ಡದಿರುತ್ತೆ. ಸೊ ಇದನ್ನೆಲ್ಲ ನಾವು ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಅಥವಾ ಚೌಟ್ರಿಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಇದೆಲ್ಲ ತುಂಬಾ ಯೂಸ್ ಮಾಡ್ತಾರೆ. ಇದೆಲ್ಲ ಡೆಸರ್ಟ್ ಕೂಲರ್ ಎಲ್ಲ ಬಂದ್ಬಿಟ್ಟು ಸೊ ನಿಮ್ಗೆ 200 ಸ್ಕ್ವೇರ್ ಫೀಟರ್ ಕೂಡ ಕವರ್ ಆಗುತ್ತೆ. 200 300 ಸ್ಕ್ವೇರ್ ಫೀಟರ್ ಕೂಡ ಕವರ್ ಆಗುತ್ತೆ. ಯಾಕಂದ್ರೆ ಇದೆಲ್ಲ ಸೈಜ್ ಎಲ್ಲ ದೊಡ್ಡದಿರುತ್ತೆ. ಇವಾಗ ಇದರೆಲ್ಲ ಕೆಪಾಸಿಟಿ ಅಂತ ಬಂದಾಗ ನೋಡ್ಬೋದು, ಇದು 55 ಲೀಟರ್ ಕೆಪಾಸಿಟಿ, ಇದು 75 ಲೀಟರ್, ಮತ್ತೆ ಅದೇ ರೀತಿ 80 ಲೀಟರ್, ಈ ತರ ಲೀಟರ್ ಕೆಪಾಸಿಟಿ, 120 ಲೀಟರ್ ವರೆಗೂ ಕೂಡ ಈ ಒಂದು ಡೆಸರ್ಟ್ ಕೂಲರ್ ಅವೈಲೇಬಲ್ ಇರುತ್ತೆ. ಇದೆಲ್ಲ ಏನಂದ್ರೆ ನಿಮ್ಗೆ ಪವರ್ ಕನ್ಸಂಪ್ಷನ್ ಎಲ್ಲ ನೋಡ್ತೀರಾ ಅಂದ್ರೆ ಈ ಒಂದು ಡೆಸರ್ಟ್ ಕೂಲರ್ ಎಲ್ಲ ಬಂದ್ಬಿಟ್ಟು 190 ವ್ಯಾಟ್ಸ್ ನ ತಗೊಳುತ್ತೆ. 190, 200 ವ್ಯಾಟ್ಸ್ ವರೆಗೂ ಕೂಡ ಇದೆಲ್ಲ ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ಲೀಟರ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಜಾಸ್ತಿ 1-2 ದಿನದವರೆಗೂ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. 120 ಲೀಟರ್ ಕೂಡ ಈ ಒಂದು ಕೂಲರ್ಸ್ ಅವೈಲೇಬಲ್ ಇರುತ್ತೆ. ಸೊ ನಾಯ್ಸ್ ಎಲ್ಲ ನೀವು ಕಂಪೇರ್ ಮಾಡ್ತೀರಂದ್ರೆ ಪರ್ಸನಲ್ ಕೂಲರ್ಗೆ ಟವರ್ ಕೂಲರ್ಗೆ ಇದು ಸ್ವಲ್ಪ ಇನ್ನ ಜಾಸ್ತಿನೇ ಇರುತ್ತೆ. ಏನಕ್ಕೆ ಅಂದ್ರೆ ಇದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಫ್ಯಾನ್ ನ ಯೂಸ್ ಮಾಡ್ತಾರೆ. ಇವಾಗ ಟವರ್ ಕೂಲರ್ ಎಲ್ಲ ಬಂದ್ಬಿಟ್ಟು ಬ್ಲೋವರ್ ನ ಯೂಸ್ ಮಾಡ್ತಾ ಇದ್ರು.
ಸೊ ಬ್ಲೋವರ್ ಯೂಸ್ ಮಾಡೋದ್ರಲ್ಲಿ ನಿಮಗೆ ಅಷ್ಟೊಂದು ಸೌಂಡ್ ಇರೋದಿಲ್ಲ, ಬಟ್ ಈ ಒಂದು ಡೆಸರ್ಟ್ ಕೂಲರ್ ಅಲ್ಲಿ ಫ್ಯಾನ್ ಯೂಸ್ ಮಾಡೋದ್ರಿಂದ ನಿಮಗೆ ನಾಯ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ಇದರಲ್ಲೂ ಕೂಡ ನೀವು ಯಾವುದೇ ಬ್ರ್ಯಾಂಡ್ ಅಲ್ಲಿ ಕೂಲರ್ ತಗೊಳ್ತೀರಂದ್ರೆ 3 ಸೈಡ್ ಹನಿಕಾಂಪ್ ಪ್ಯಾಡ್ ಕೊಟ್ಟಿರ್ತಾರೆ. ಸೊ ಹನಿಕಾಂಪ್ ಪ್ಯಾಡ್ ಮೀನ್ಸ್ ಅಂದ್ರೆ ಏನಿಲ್ಲ, ಏನಂದ್ರೆ ಏನು ವಾಟರ್ನ ಫಿಲ್ ಮಾಡಿರ್ತೀವಿ ಅದು ಬಂದ್ಬಿಟ್ಟು ಪಂಪ್ ಆಗುತ್ತೆ. ಸೊ ಪಂಪ್ ಆಗ್ಬಿಟ್ಟು ಇದರಲ್ಲಿ ಜಿಗ್ಜಾಗ್ ಟೈಪ್ ಅಲ್ಲಿ ವಾಟರ್ ಕೆಳಗಡೆ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹನಿಕಾಂಪ್ ಪ್ಯಾಡ್ ಅನ್ನತ್ತೆ ಒದ್ದೆ ಆಗ್ಬಿಟ್ಟು ಸೊ ನಿಮಗೆ ತಂಪಾದ ಗಾಳಿ ಬರೋದಕ್ಕೆ ಶುರು ಆಗುತ್ತೆ. ಸೊ ಇದು ಕೂಲಿಂಗ್ ಪ್ರೋಸೆಸ್. ಸೊ ಡೆಸರ್ಟ್ ಕೂಲರ್ ಯಾವುದೇ ರೀತಿ ರಿಮೋಟ್ ಆಪ್ಷನ್ಸ್ ಎಲ್ಲ ಕೊಡಲ್ಲ ನಿಮಗೆ. ಟವರ್ ಕೂಲರ್ ಅಲ್ಲಿ ಮಾತ್ರ ರಿಮೋಟ್ ಎಲ್ಲ ಇರುತ್ತೆ, ಪರ್ಸನಲ್ ಕೂಲರ್ ಅಲ್ಲಿ ರಿಮೋಟ್ ಆಪ್ಷನ್ಸ್ ಇರುತ್ತೆ. ಎಲ್ಲ ಬಂದ್ಬಿಟ್ಟು ನಿಮಗೆ ಪರ್ಸನಲ್ ಕೂಲರ್ ಮತ್ತೆ ಟವರ್ ಕೂಲರ್ ಮತ್ತೆ ಡೆಸರ್ಟ್ ಕೂಲರ್ಗೆ ಡಿಫರೆನ್ಸ್ ಆಗಿರುತ್ತೆ. ಸೊ ಇನ್ನೊಂದು ಕೂಲರ್ಗಳು ಅಂತ ಬಂದಾಗ ತುಂಬಾ ಅಂದ್ರೆ ಇವಾಗ ಫೀಡ್ಬ್ಯಾಕ್ಗಳು ಅಂತ ಬಂದಾಗ ಏನಂದ್ರೆ ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ ಅಂತ ತುಂಬಾ ಕಸ್ಟಮರ್ಸ್ ಹೇಳ್ತಾ ಇರ್ತಾರೆ. ಸೊ ಅಂದ್ರೆ ಅದು ಡಿಪೆಂಡ್ ನೀವು ಏನಂದ್ರೆ ಆ ಶೋರೂಮ್ಗಳಿಗೆ ಆಗಿರ್ಬೋದು, ಪರ್ಚೇಸ್ ಮಾಡಕ್ಕೆ ಹೋದಾಗ ನೀವೇನು ಆನ್ ಮಾಡಿ ನೋಡ್ತಾ ಇರ್ತಾರಲ್ಲ ಆ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಸೊ ಮ್ಯೂಸಿಕ್ ಸಿಸ್ಟಮ್ ಅಥವಾ ಕ್ರೌಡ್ಗೆ ನಿಮಗೆ ಬೇಗ ಗೊತ್ತಾಗೋದಿಲ್ಲ ಎಷ್ಟು ಸೌಂಡ್ ಬರ್ತಾ ಇರುತ್ತೆ ಅಂತ. ಸೊ ನೀವು ಅಲ್ಲೇ ಒನ್ ಟೈಮ್ ಆನ್ ಮಾಡಿ ಇನ್ನೊಂದ್ಸತಿ ಮತ್ತೊಮ್ಮೆ ಆನ್ ಮಾಡಿ ಇದು ಸೌಂಡ್ ನಮಗೆ ಸೂಟೇಬಲ್ ಆಗುತ್ತಾ ಇಲ್ಲ ಅಂತ ಆನ್ ಮಾಡಿ ಚೆಕ್ ಮಾಡಿ. ಸೊ ನಿಮ್ಮ ಮನೆಗೆ ತೊಗೊಂಡೋಗಿ ಯೂಸ್ ಮಾಡಿದಾಗ ಸೈಲೆಂಟ್ ಆಗಿರುತ್ತಲ್ಲ ಆ ಟೈಮಲ್ಲಿ ನಿಮಗೆ ಎಕ್ಸ್ಟ್ರಾ ನಾಯ್ಸ್ ಗೊತ್ತಾಗುತ್ತೆ. ಸೊ ಇಲ್ಲೇ ನೀವು ಕ್ಲಿಯರ್ ಆಗಿ ಅದನ್ನ ಸೌಂಡ್ನ ತಿಳ್ಕೊಂಡು ಅದನ್ನ ಬೈ ಮಾಡಿ ಅಂತ ಹೇಳ್ತೀವಿ. ಅದರಲ್ಲಿ ಸೆಲೆಕ್ಟೆಡ್ ಬ್ರ್ಯಾಂಡ್ಸ್ಗಳಲ್ಲಿ ಸೊ ತುಂಬ ನಾಯ್ಸ್ ಕಡಿಮೆ ಇದೆ, ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ನಾಯ್ಸ್ ಜಾಸ್ತಿ ಇದೆ. ಸೊ ಅದನ್ನ ಇಲ್ಲೇ ನೀವು ಚೆಕ್ ಮಾಡಿ ಕಂಪೇರ್ ಮಾಡಿನೇ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಅದೇ ರೀತಿ ನಿಮಗೆ ಯಾವುದಾದ್ರೂ ಈ ಒಂದು ಪರ್ಸನಲ್ ಕೂಲರ್, ಟವರ್ ಕೂಲರ್, ಡೆಸರ್ಟ್ ಕೂಲರ್ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅದಕ್ಕೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ನೀಡ್ತೀವಿ ಅಂತ ಹೇಳ್ತಾ, ಇನ್ನು ಬ್ರ್ಯಾಂಡ್ ಬಗ್ಗೆ ಏನಾದರೂ ಈ ಪರ್ಟಿಕ್ಯುಲರ್ ಈ ಬ್ರ್ಯಾಂಡ್ಗಳಲ್ಲಿ ಈ ಮಾಡೆಲ್ ಬಗ್ಗೆ ಏನಾದ್ರು ಯೂಸ್ ಮಾಡೋದಾಗಿರ್ಬೋದು ಬೇಕು ಅಂದರೆ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರ ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ. ಧನ್ಯವಾದಗಳು.